ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತು 2 ಸ್ಟೆಪ್ಸಲ್ಲಿ ಹಾಕುವಂಥ ಸೆಮಿ ಬ್ರೈಡಲ್ ಅಥವಾ ಬ್ರೈಡಲ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ 6 ಎಳೆ ದಾರನ ಗಂಟೆ ಹಾಕ್ಕೊಂಡಿದ್ದೀನಿ. ಹಾಗೆ ಆ್ಯಸ್ ಯೂಶುವಲ್ 10 ಅಥವಾ 11 ನಂಬರ್ ಕ್ರೋಶಾ ನೀಡಲ್ನ ತೊಗೊಂಡು ಫಸ್ಟ್ ಒಂದು ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು, 1 ರಿಂದ 2 ಸಲ. ಅದಾದ ನಂತರ 3 ಚೈನ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ 3 ಚೈನ್ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಈಗ ಇನ್ನೊಂದ್ಸಲ 3 ಚೈನ್ ಹಾಕ್ಕೊಡ್ತೀವಿ. ಸ್ಟಾರ್ಟಿಂಗಲ್ಲಿ ಮಾತ್ರ 3 ಟೈಮ್ಸ್ 3 ಚೈನ್ ಹಾಕ್ಕೊಳ್ಬೇಕಾಗುತ್ತೆ. 3 ಟೈಮ್ಸ್ 3 ಚೈನ್ ಹಾಕ್ಕೊಳ್ಬೇಕು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ದಾರನ ಒಂಚೂರು ಮೇಲೆ ಕೇಳ್ಕೊಂಡು ಈ ರೀತಿಯಾದಂತಹ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀವಿ. ಸ್ವಲ್ಪ ಉದ್ದ ಇರುವಂಥ ಬೀಡನ್ನ ಇನ್ಸರ್ಟ್ ಮಾಡಿ, ಡ್ರಮ್ ಬೀಡ್ ಏನು ಹೇಳ್ತೀವಿ ಇದಕ್ಕೆ, ಅದನ್ನು ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಈ ರೀತಿ ಬೀಡ್ ಇಲ್ಲ ಅಂದರೆ ಬೇರೆ ರೌಂಡ್ ಬೀಡ್ ಕೂಡ ಯೂಸ್ ಮಾಡ್ಬೋದು. ಈ ಬೀಡ್ ಬಂದು ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ಯೂಸ್ ಮಾಡಿದ್ರೆ. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿದ್ಮೇಲೆ 6 ಚೈನ್ ಹಾಕ್ಕೊಂಡು ಬಟ್ಟೆನ ತಿರುಗಿಸ್ಕೊಳ್ತಾ ಇದ್ದೀನಿ. ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಈ ಬೀಡ್ ಪಕ್ಕ ಲಾಕ್ ಮಾಡಿರ್ತೀವಲ್ಲ ಬಟ್ಟೆಗೆ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀವಿ. ಮಾಡ್ಕೊಂಡು ಆದ್ಮೇಲೆ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಇವಾಗ ಬಟ್ಟೆನ ಸೀದಾ ಇಟ್ಕೊಂಡು ಈಗ ಇಲ್ಲಿಂದ 3 ಚೈನ್ನ ಹಾಕ್ಕೊಳ್ಬೇಕಾಗತ್ತೆ. 2 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. 2 ಸಲ ದಾರನ ಸುತ್ತಕೊಂಡು ಈ 6 ಚೈನ್ ಇರುತ್ತಲ್ಲ ಆ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 4 ದಾರ ಇರುತ್ತೆ. 2 ದಾರನ ಒಂದು ಮಾಡ್ಕೊಳ್ಬೇಕು, ಮತ್ತೆ 2 ದಾರನ ಒಂದು ಮಾಡ್ಕೊಳ್ಬೇಕಾಗುತ್ತೆ. ಲಾಸ್ಟಲ್ಲಿ ಇನ್ನೆರಡು ದಾರನ ಒಂದು ಮಾಡ್ಕೊಳ್ಬೇಕಂದ್ರೆ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಬೇಕು. ಮತ್ತೆ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. ಮತ್ತೆ ಅದೇ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. 2ಕ್ಕೊಂದು ಮಾಡಬೇಕು, 2ಕ್ಕೊಂದು ಮತ್ತೆ 2ಕ್ಕೊಂದು. ಇದೇ ರೀತಿ ಟ್ರಿಪಲ್ ಕ್ರೋಶಗಳನ್ನ ಟೋಟಲ್ ಆಗಿ 11 ಟ್ರಿಪಲ್ ಕ್ರೋಶನ ಈ ಗ್ಯಾಪಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ನೀವು ಬೇಕಿದ್ದಲ್ಲಿ ಡಬಲ್ ಕ್ರೋಶನ ಕೂಡ ಮಾಡ್ಕೊಳ್ಬೋದು. ಡಬಲ್ ಕ್ರೋಶ ಹಾಕೊಳ್ಳೋದ್ರೆ ನಾವು ಸ್ಟಾರ್ಟಿಂಗ್ 3 ಚೈನ್ ಹಾಕಿರ್ತೀವಲ್ಲ, 6 ಚೈನ್ ಲಾಕ್ ಆದಮೇಲೆ ಅಲ್ಲಿ 2 ಚೈನ್ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಈಗ ನಾನು 11 ಟ್ರಿಪಲ್ ಕ್ರೋಶ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ತುಂಬ ಲೆಂತಿಯಾಗೂ ಮಾಡೋಕೆ ಹೋಗ್ಬಾರ್ದು. ಟ್ರಿಪಲ್ ಕ್ರೋಶ 3 ಚೈನಷ್ಟು ಲೆಂತಲ್ಲಿ ಮಾಡಿಕೊಂಡ್ರೆ ಸಾಕು. ಈಗ ನೋಡಿ 3 ಚೈನಷ್ಟು ಲೆಂತಿಗೆ ನಾನು ಗ್ಯಾಪ್ ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮತ್ತೆ 3 ಚೈನ್ ಹಾಕ್ಕೊಳ್ಳೋದು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತೆ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು 3 ಟೈಮ್ಸು 3 ಚೈನ್ನ ಹಾಕ್ಕೊಂಡಿದ್ದೀವಿ. ಇನ್ನು ಮಧ್ಯದಲ್ಲಿ ಎಲ್ಲ 5 ಟೈಮ್ಸು 3 ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ 3 ಟೈಮ್ಸ್ ಹಾಕ್ಕೋಬೇಕು, ಎಂಡಿಂಗಲ್ಲಿ 4 ಬರೋ ರೀತಿ ನೋಡ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಅದಲ್ಲದೆ ಮಧ್ಯದಲ್ಲೆಲ್ಲ ಈ ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ 5 ಟೈಮ್ಸು 3 ಚೈನ್ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ ಈ ರೀತಿ 5 ಟೈಮ್ಸಲ್ಲಿ ನಾನು 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಡ್ರಮ್ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋದು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡೋದು. ಇನ್ನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನೋಡಿ ಸ್ಟಾರ್ಟಿಂಗಲ್ಲಿ 3 ಟೈಮ್ಸು, ಎಂಡಿಂಗಲ್ಲಿ 4 ಟೈಮ್ಸು, ಇನ್ ಬಿಟ್ವೀನು 5 ಟೈಮ್ಸ್ನ ಮಾಡ್ಕೋಬೇಕು. ಅದಷ್ಟು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಮಾಡ್ಕೊಳ್ಬೋದು. ಅಥವಾ 1 2 3 ಸರ್ತಿ ಮಾಡಿದ್ಮೇಲೆ ನಿಮಗೆ ಕೌಂಟಿಂಗ್ ನೀಟಾಗಿ ಗೊತ್ತಾಗುತ್ತೆ. ನಿಮಗೆ 3 ಟೈಮ್ಸ್ ಮಾಡಿದ್ದೀನಿ, 5 ಟೈಮ್ಸು. ಲಾಸ್ಟಲ್ಲಿ ಸೀರೆ ಎಂಡಲ್ಲಿ ಮಾಡ್ತೀರ ಅಲ್ಲಿ 4 ಸಲ ಬರೋ ರೀತಿ ಟ್ರೈ ಮಾಡಿ ಮಾಡೋದಕ್ಕೆ. ಈಗ ಇಲ್ಲಿ ಬೀಡ್ ಲಾಕ್ ಆಗಿ ಬಟ್ಟೆಗೆ ಲಾಕ್ ಆದಮೇಲೆ 6 ಚೈನ್ ಮಾಡ್ಕೊಳ್ತೀನಿ. ಈ 6 ಚೈನ್ ಆದ ನಂತರ ಈ ಬೀಡ್ ಪಕ್ಕದಲ್ಲಿ ಲಾಕ್ ಮಾಡಿರ್ತೀವಲ್ಲ ಬಟ್ಟೆಗೆ, ನಾವು ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀವಿ. ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡೋದು. ಈ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಸೀದಾ ಇಟ್ಕೊಂಡು 3 ಚೈನ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. ಸುತ್ಕೊಂಡು ಈ 6 ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೊಂದು ಮತ್ತೆ 2ಕ್ಕೊಂದು ಟ್ರಿಪಲ್ ಕ್ರೋಶನ 11 ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗು 3 ಚೈನ್ ಬಿಟ್ಟು 11 ಟ್ರಿಪಲ್ ಕ್ರೋಶ ಹಾಕ್ಕೊಂಡು
ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಥವಾ 3 ಚೈನ್ ಅಷ್ಟು ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಬೇಕು. ಮತ್ತು 3 ಚೈನ್ಗಳನ್ನ ಹಾಕ್ಕೊಂಡು ಹೋಗೋದು, 5 times 3 ಚೈನ್ ಹಾಕ್ಕೋಬೇಕಾಗುತ್ತೆ. ಇದೇ ರೀತಿಯಾಗಿ ಪೂರ್ತಿ ಸ್ಯಾರಿನ ಹಾಕ್ಕೊಳ್ಬೇಕು. ನಾನು ಆವಾಗಲೇ ಹೇಳ್ಕೊಟ್ಟಂಗೆ ಲಾಸ್ಟ್ ಸೀರೆ ಎಂಡಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂತಂದರೆ 4 ಸಲ 3 ಚೈನ್ ಬರೋದು ಥರ ನೀವು ಟ್ರೈ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಕಾಣಿಸುತ್ತೆ ಬೇಸ್ ಲೈನ್. ತುಂಬ ಟೈಟ್ ಆಗೋಲ್ಲ, ತುಂಬ ಲೂಸ್ ಆಗೋಲ್ಲ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ. ನೋಡಿ ನಾನು ಲಾಸ್ಟಲ್ಲಿ 4 times 3 ಚೈನ್ನ ಹಾಕ್ಕೊಂಡಿದ್ದೀನಿ. ನೋಡಿ ನೆಕ್ಸ್ಟ್ ಸ್ಟೆಪ್ಪು ಕಾಂಟ್ರಾಸ್ಟ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡು ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ 3 ಚೈನ್ ಇರೋ ಕಡೆ 3 ಚೈನು ಮಾಡ್ಕೊಳ್ತಾ ಇದ್ದೀನಿ. 3 ಅಥವಾ 4 ಎಷ್ಟು ಇಡ್ಸುತ್ತೋ ಅಷ್ಟು ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಫಸ್ಟ್ ಲಾಕ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ 4 ಚೈನ್ ಇಡಿಸ್ತು, ಹಾಗಾಗಿ 4 ಚೈನ್ ಮಾಡಿ ಲಾಕ್ ಮಾಡ್ಕೊಳ್ತೀನಿ. ಮತ್ತು 3 ಚೈನ್ ಲಾಕ್ ಇರೋ ಕಡೆ ಲಾಕ್. ಮತ್ತೆ 3 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಬಟ್ಟೆಗೆ ಲಾಕ್ ಇರುತ್ತಲ್ಲ ಅದರ ಮೇಲೆ ಲಾಕ್ ಮಾಡ್ಕೊಳ್ಬೇಕು 3 ಚೈನ್ ಮಾಡಿ. ಈಗ ಇಲ್ಲಿಂದ 3 ಚೈನ್ ಮಾಡಿಕೊಂಡು ಈ 2 ಚೈನ್ ಮತ್ತು ಕಂಬ ಟ್ರಿಪಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ನ ಹಾಕ್ಕೊಳ್ಬೇಕು. ಗ್ಯಾಪಲ್ಲಿ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕಾಗತ್ತೆ. ಈಗ ಇಲ್ಲಿಂದ ಮತ್ತೆ 2 ಚೈನ್ ಹಾಕ್ಕೊಳ್ಳೋದು, ದಾರನ ಒಂಚೂರು ಮೇಲೆ ಕೆಳ್ಕೊಂಡು ಈ ರೀತಿಯಾದಂಥ ಸ್ಮಾಲ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಬಂದು ಆಪ್ಷನಲ್, ಬೇಕಿದ್ರೆ ಯೂಸ್ ಮಾಡ್ಕೊಳ್ಬೋದು, ಬೇಡ ಅಂತಿದ್ರೆ ಬೀಡ್ ಬದಲಿಗೆ ಒಂದು ಪಿಕಾಟ್ನ ಹಾಕಿ ಮತ್ತು ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕಾಗುತ್ತೆ. ನಾನು ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಮಾಡ್ತೀನಿ. ಮತ್ತೆ ಒಂದು ಬೀಡ್ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀನಿ. ಒಂದು ಬೀಡ್, ಅದಾದ ನಂತರ ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶೆ. ಈ ರೀತಿಯಾಗಿ ಟೋಟಲ್ ಆಗಿ ನನಗೆ 10 ಬೀಡ್ ಇಡಿಸ್ತವೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಾವು 3 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಹಾಗಾಗಿ 10 ಬೀಡುಗಳು ಕರೆಕ್ಟಾಗಿ ಇಡಿಸುತ್ತೆ. 10 ಬೀಡ್ ಇನ್ಸರ್ಟ್ ಮಾಡಿ ಒಂದೊಂದು ಕಂಬ ಮಾಡ್ಕೊಂಡು ಹೋದ್ರೆ ಆಯಿತು. ಪೂರ್ತಿಯಾಗಿ ಈ ರೀತಿ ಮಾಡ್ಕೊಳ್ಬೇಕು ಆರ್ಚ್, ಸ್ಲ್ಯಾಂಟಿಂಗ್ ಆರ್ಚ್. ನೋಡಿ ಈ ರೀತಿ ಕಾಣಿಸುತ್ತೆ. ಟೋಟಲ್ ಆಗಿ 10 ಬೀಡ್ ಇಡಿಸ್ತು ನನಗೆ. ಅದಾದ ನಂತರ ನೆಕ್ಸ್ಟ್ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಡಿಸೈನು ತುಂಬ ಈಸಿ, ತುಂಬ ಬೇಗನೂ ಮಾಡ್ಕೊಂಡು ಹೋಗ್ಬೋದು, ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ನೆಕ್ಸ್ಟ್ 3 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ ಹಾಕೋಬೇಕು, ಮತ್ತೆ 3 ಚೈನ್ ಲಾಕ್ ಇರೋ ಕಡೆ ಲಾಕ್. ಮತ್ತೆ 3 ಚೈನ್ ಹಾಕೋಬೇಕು, ಲಾಕ್ ಇರೋ ಕಡೆ ಲಾಕ್. ನಾನು ಬಂದು ಸ್ಲ್ಯಾಂಟಿಂಗ್ ಆರ್ಚ್ ಅಕ್ಕಪಕ್ಕದಲ್ಲಿ 3 ಚೈನು ಗ್ಯಾಪ್ ಕೊಟ್ಟಿದ್ದೀನಿ. ನಿಮಗೆ ಗ್ಯಾಪ್ ಬೇಡ ಅಂತ ಇದ್ದಲ್ಲಿ ಆ ಗ್ಯಾಪ್ನ ಸ್ಕಿಪ್ ಮಾಡ್ಕೊಳ್ಬೋದು. ಒಂಚೂರು ಗ್ಯಾಪ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು 3 ಚೈನ್ ಅಷ್ಟು ಗ್ಯಾಪ್ ಕೊಟ್ಟಿದ್ದೀನಿ. 3 ಚೈನ್ನ ಹಾಕ್ಕೊಳ್ಳೋದು, ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋದು, ಇದೇ ರೀತಿಯಾಗಿ ಮಾಡ್ಕೊಳ್ಳೋದು. ನೋಡಿ ಬಟ್ಟೆಗೆ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ಇಲ್ಲಿಂದ 3 ಚೈನ್ ಮಾಡಿಕೊಂಡು 2 ಚೈನ್ ಪಕ್ಕ ಗ್ಯಾಪ್ ಇರುತ್ತಲ್ಲ, 2 ಚೈನ್ ಮತ್ತು ಟ್ರಿಪಲ್ ಕ್ರೋಶೆ ಮಧ್ಯೆ ಅಲ್ಲಿಂಡೆಲ್ಲ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿಂದ 2 ಚೈನ್ ಹಾಕ್ಕೋಬೇಕು, ದಾರನ ಒಂಚೂರು ಮೇಲೆ ಕೇಳ್ಕೊಂಡು ಸ್ಮಾಲ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡೋದು, ಸೂಜಿ ಮೇಲೆ ದಾರನ ಒಂದ್ಸಲ ಸುತ್ಕೊಳ್ಬೇಕು. ನೆಕ್ಸ್ಟ್ ಹೋಲ್ ಕಾಣಿಸುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಅಂದರೆ ಡಬಲ್ ಕ್ರೋಶನ ಮಾಡ್ಕೊಳ್ಳೋದು. ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡೋದು, ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗಬೇಕು. ನೀವು ನೀಡಲಲ್ಲಿ 3 ಇಂದ 4 ಬೀಡನ್ನ ಒಂದೇ ಸಲ ತೊಗೊಂಡ್ರೆ ಸ್ವಲ್ಪ ಬೇಗ ಫಿನಿಶ್ ಮಾಡ್ಬೋದು ಕೆಲಸನ. ಈ ರೀತಿಯಾಗಿ ಪೂರ್ತಿ ಆರ್ಚ್ ಆದಮೇಲೆ ನೆಕ್ಸ್ಟು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ.
ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 3 ಚೈನ್ ಇರೋ ಕಡೆ 3 ಚೈನು 2 ಟೈಮ್ಸ್ ಹಾಕಿ ಲಾಕ್ ಮಾಡ್ಕೊಳ್ಳೋದು ಇಷ್ಟೇ. ತುಂಬ ಈಸಿ ಇದೆ, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ತುಂಬ ಈಸಿಯಾಗಿದೆ, ತುಂಬ ಬೇಗನೂ ಆಗೋಗ್ಬಿಡುತ್ತೆ, ತುಂಬ ಗ್ರ್ಯಾಂಡ್ ಲುಕ್ ಕೂಡ ಬರುತ್ತೆ. ನಾನು ಹೇಳ್ದಂಗೆ ನೀವು ಬೇಕಿದ್ದಲ್ಲಿ ಈ ಡಿಸೈನ್ಗೆ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬೋದು. ಬೇಕಿದ್ದಲ್ಲಿ ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮಧ್ಯದಲ್ಲಿ ಒಂದು ಸ್ಟೆಪ್ಪಿಗೆ ನೋಡಿ ಈ ರೀತಿ ಕಾಣಿಸುತ್ತೆ. ಫೈನಲ್ ಆಗಿ ನೀಟಾಗಿ ಬರುತ್ತೆ ಡಿಸೈನು. ನಿಮಗೆ ಬೇಸ್ ಲೈನ್ ಒಂದು ಕರೆಕ್ಟಾಗಿ ಹಾಕ್ಕೊಂಡ್ರೆ ನಿಮಗೆಲ್ಲೂ ಕೂಡ ನೆರಿಗೆ ಬರೋದಿಲ್ಲ. ಡಿಸೈನ್ ಆಗಲಿ ಬಟ್ಟೆ ಆಗಲಿ ಸುಕ್ಕುಗಟ್ಟದ ರೀತಿ ಏನೂ ಆಗೋದಿಲ್ಲ. ನಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಡಿಸೈನು. ಲಾಸ್ಟಲ್ಲಿ ಆ ದಾರ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನು ಗಮ್ ಹಾಕಿ ಪೇಸ್ಟ್ ಮಾಡಿದ್ರೆ ಆಯಿತು. ಇಲ್ಲಿ 137 ಅಷ್ಟು ದಾರಾನ ಕುಚ್ಚು ಕಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಾಣಿಸುತ್ತೆ. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸೊಬ್ರು ಯಾರಾದರೂ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.